ಮಣಿಪಾಲ ಈ ಹೆಸರು ಕೇಳಿದ ತಕ್ಷಣ ನೆನಪಾಗುವ ಕೆಲವು ಫೇಮಸ್ ಪ್ಲೇಸ್ಗಳಲ್ಲಿ ಮಣಿಪಾಲ್ ಲೇಕ್ ಕೂಡ ಒಂದು. ಈ ಲೇಕ್ನ ಪಕ್ಕದಲ್ಲಿಯೇ ನೆಲೆಸಿ ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ಈಡೇರಿಸುವುದರ ಜೊತೆಗೆ ಹಲವಾರು ಪವಾಡಗಳಿಗೆ ಈ ದೇವಾಲಯ ಸಾಕ್ಷಿಯಾಗಿದೆ. ಇಂತಹ ಶಕ್ತಿಶಾಲಿ ಶ್ರೀ ಪ್ರಸನ್ನ ಗಣಪತಿ ದೇವಾಲಯದ ಸಂಪೂರ್ಣ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ. ಓಂ ಶ್ರೀ ಪ್ರಸನ್ನ ಗಣಪತಿಯ ನಮಃ. ನಮ್ಮ ಈ ಪ್ರಸನ್ನ ಗಣಪತಿ ದೇವಸ್ಥಾನವು 23 ವರ್ಷಗಳ ಹಿಂದೆ ಆರಂಭವಾಯಿತು. ಇದಕ್ಕೆ ಆರಂಭಕ್ಕೆ ಒಂದು ಕಾರಣ ಇದೆ. ಮೊದಲು ನಮ್ಮ ಆಡಳಿತ ಮಂಡಳಿಯಿದ್ದವರಿಗೆ ಒಂದು ಕನಸು ಬಿದ್ದಿತ್ತು. ಆ ಕನಸಿನ ಪ್ರಕಾರ ಇಲ್ಲೊಂದು ಅಶ್ವತ್ಥ ಗಿಡ ಇತ್ತು, ಅದರ ಬುಡದಲ್ಲಿ ಗಣಹೋಮ ಮಾಡಬೇಕು ಅಂತ ಬಂತು. ಆ ಪ್ರಕಾರ ಪ್ರತಿ ಸಂಕಷ್ಟಿ ದಿನ ಗಣಹೋಮ ಮಾಡ್ತೀವಿ. ಕೊನೆಗೆ ಎಲ್ಲ ಸೇರಿಕೊಂಡು ಬರೀ ಗಿಡದ ಬುಡದಲ್ಲಿ ಹೋಮ ಮಾಡೋದು ಬೇಡ, ನಮ್ಮ ಒಂದು ದೇವಾಲಯ ಮಾಡೋಣ ಅಂತ ಆಲೋಚನೆ ಮಾಡಿದರು. ಬೆಳ್ಳಿಪಾಡಿ ಹರಿಪ್ರಸಾದ ರಾಯರ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ದೇವಸ್ಥಾನ ಮಾಡುವಂತ ಮಾಡಿದರು. 23 ವರ್ಷಗಳ ಹಿಂದೆ ಈ ವಿಗ್ರಹವನ್ನು ಮಾಡಿ ಅದು ವೇಣುಗೋಪಾಲ ಟೆಂಪಲ್ನಿಂದ ಮೆರವಣಿಗೆಯಿಂದ ಇಲ್ಲಿ ತಂದು ಇಲ್ಲಿ ಶ್ರೀ ಧರ್ಮಸ್ಥಳ ಧರ್ಮಾಧಿಕಾರಿಗಳ ವೀರೇಂದ್ರ ಹೆಗಡೆಯವರ ನೇತೃತ್ವದಲ್ಲಿ ಇಲ್ಲಿ ಸ್ಥಾಪನೆ ಆಯಿತು. ಆ ಸಮಯದಲ್ಲಿ ಅಷ್ಟಮಠದ 8 ಸ್ವಾಮಿಗಳು ಬಂದಿದ್ದರು. ಅವರ ಆಶೀರ್ವಾದದಿಂದ ಇಲ್ಲಿ ಸ್ಥಾಪನೆ ಆಯಿತು. ಇಲ್ಲಿ ಪ್ರಶ್ನೆ ಕೇಳಿದಾಗ ಬರೇ ಗಣಪತಿ ಸನ್ನಿಧಿಯಲ್ಲ, ಅವನ ಜೊತೆ ತಾಯಿ ದೇವಿನೂ ಬೇಕು ಅಂತಾಯಿತು. ಕೊನೆಗೆ ಮಾತೆ ಗೌರಿಯನ್ನು ದೇವಸ್ಥಾನದ ಪಕ್ಕದಲ್ಲಿ ಸಣ್ಣ ಗುಡಿ ಮಾಡಿ ಇಟ್ಟಿತ್ತು. ಅದು ಇಟ್ಟಾಗ ಮತ್ತೆ ಒಂದು ವಾರ್ಷಿಕೋತ್ಸವ ಸಮಯದಲ್ಲಿ ಮತ್ತೆ ತೋರಿ ಬಂತು, ದೇವಿಯನ್ನು ಆ ಥರ ಇಡೋದು ಬೇಡ, ಅವರಿಗೆ ಬೇರೆದೇ ಒಂದು ಗುಡಿ ಮಾಡಬೇಕು ಅಂತೇಳಿ. ಆ ದೃಷ್ಟಿಯಿಂದ ಮತ್ತೆ ಎಲ್ಲ ಸೇರಿಕೊಂಡು ಈ ಕಡೆ ಗೌರಿ ಗುಡಿಯನ್ನು ಮಾಡಿದ್ದೇವೆ. ಈಗ ಜನರು ಪ್ರತಿ ಮಂಗಳವಾರ ಇಲ್ಲಿ ಭಜನೆ ನಡೀತಾ ಇರ್ತದೆ, ಶುಕ್ರವಾರ ಲಲಿತಾ ಸಹಸ್ರನಾಮ ನಡೀತಾ ಇರ್ತದೆ, ಅದು ದೇವಿಗೋಸ್ಕರ. ಮತ್ತು ಗಣಪತಿಗೆ ದಿನ ಬೆಳಿಗ್ಗೆ ಪೂಜೆ, ರಾತ್ರಿ ಪೂಜೆ ಇದೆ. ಆದರೆ ಅನ್ನದ ನೈವೇದ್ಯ ಎಲ್ಲ, ಏನಿದ್ರು ಪಂಚಗಜ್ಜಾಯ ಮಾತ್ರ. ಮತ್ತು ಭಕ್ತರ ಸಂಕಷ್ಟ ದೂರ ಮಾಡಲು ಇಲ್ಲಿ ರಂಗ ಪೂಜೆ ನಡೀತದೆ. ಭಾಳ ಮಂದಿಗೆ ಅದರ ಉಪಯೋಗ ಆಗಿದೆ. ಅದರ ಹರಕೆ ಹೊತ್ತು ರಂಗ ಪೂಜೆ ನಡೆಸಿದವರಿಗೆಲ್ಲ ಅದರ ಫಲ ಸಿಕ್ಕಿದೆ. ವಿದ್ಯಾರಂಭದಿಂದ ವಿವಾಹದವರೆಗೆ ಆ ಮಹಾಗಣಪತಿ ಎಲ್ಲದಕ್ಕೂ ಕೂಡ ವಿಘ್ನ ನಿವಾರಕ ಅಂತ ಹೇಳ್ತಾರೆ. ಹಾಗಾಗಿ ಆ ಒಂದು ವಿಘ್ನ ನಿವಾರಕನಾದಂತಹ ಮಹಾಗಣಪತಿ ವಿದ್ಯಾರಂಭದಿಂದ ಹಿಡಿದು ವಿವಾಹದವರೆಗೆ ನಮಗೆ ಅನುಗ್ರಹವನ್ನು ಕೊಡ್ತಾನೆ. ಆದರೆ ವಿವಾಹದ ಅಧಿದೇವತೆ ಅನ್ನುವಂತಹ ಆ ಪಾರ್ವತಿ ದೇವಿ ಕೂಡ ಈ ಸಾನ್ನಿಧ್ಯವನ್ನ ಇಲ್ಲಿ ಅಲಂಕಾರ ಮಾಡಿದ್ದಾಳೆ. ವಿವಾಹಕ್ಕೆ ನಮಗೆ ಯೋಗವನ್ನ ಕೊಡುವಂಥದ್ದು, ಯೋಗ ಭಾಗ್ಯವನ್ನು ಕೊಡುವಂಥದ್ದು ಆ ಪಾರ್ವತಿ ದೇವಿ. ಹಾಗೆ ಕೊಟ್ಟಂತಹ ಯೋಗಗಳಿಗೆ ಏನಾದರೂ ತೊಡಕುಗಳು, ವಿಘ್ನಗಳು ಇದ್ರೆ ಅದನ್ನು ಪರಿಹಾರ ಮಾಡುವನು ಈ ವಿಘ್ನ ನಿವಾರಕನಾದಂತಹ ಮಹಾಗಣಪತಿ. ಹಾಗಾಗಿ ಈ ಕ್ಷೇತ್ರದಲ್ಲಿ ಬಂದಂಥ ಭಕ್ತರು ಯಾರು ಇಲ್ಲಿ ತನಕ ನಿರಾಸೆಗೆ ಒಳಗಾಗಿಲ್ಲ. ಅವರ ಪ್ರತಿಯೊಂದು ಆಸೆಯನ್ನ ಈ ದೇವಸ್ಥಾನದ ಆ ಪ್ರಸನ್ನ ಗಣಪತಿ ಈಡೇರಿಸಿದ್ದಾನೆ. 1,001 ರೂಪಾಯಿ ಕೊಟ್ಟಾಗ ಅವರ ಹೆಸರಿನಲ್ಲಿ ಅವರ ಹೇಳಿದ ತಾರೀಕಿಗೆ ಪೂಜೆ ಮಾಡಿ ಅವರು ಇಲ್ಲಿ ಬಂದರೆ ಇಲ್ಲಿ ಪ್ರಸಾದ ಕೊಡ್ತೇವೆ, ಇಲ್ಲ ಅಂತಾದರೆ ಅಂಚೆ ಮುಖಾಂತರ ಪ್ರಸಾದವನ್ನು ಕಳಿಸಿಕೊಡ್ತೇವೆ. ದಿನೇ ದಿನೇ ಈ ಜಾಗ ಅಭಿವೃದ್ಧಿ ಹೊಂದ್ತಾ ಇದೆ. ಈ ಕಡೆ ಕೆರೆ ಇದೆ, ಆ ಕಡೆ ಈಶ್ವರನ ಗುಡಿ ಇದೆ. ನಮ್ಮ ಮುಂದಿನ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಅಲ್ಲೊಂದು ಆಂಜನೇಯನ ಸ್ಥಾಪಿಸಬೇಕು ಅಂತಿದ್ದೇವೆ. ಅದು ಸಿಮೆಂಟ್ ಇದ್ದು ಅದರ ಪೂಜೆ ಮಾಡುವಂಥದ್ದಲ್ಲ, ನಮ್ಮ ಈಶ್ವರ ಇದ್ದಾಗೆ. ನಮ್ಮ ಈಶ್ವರ ಇದ್ದಾರೆ, ಅದು ಮುರುಡೇಶ್ವರದಲ್ಲಿ ಯಾರು ಮಾಡಿದ್ದಾರೆ ಅವರೇ ಮಾಡಿದ್ದು. ಹಾಗಾಗಿ ಭಾಳ ಚೆನ್ನಾಗಿ ಬಂದಿದೆ. ಭಕ್ತರು ಈ ಸಂಕಷ್ಟಿ ದಿನ ಮತ್ತು ಮಂಗಳವಾರ ಸಾಮಾನ್ಯ ಒಂದು 100ರಿಂದ 120 ಜನ ಬರ್ತಾರೆ. ಬೇರೆ ದಿನ ಒಂದು ಹೀಗೆ ಸಂಜೆ ಪಾರ್ಕಿಗೆ ಬಂದವರು ದೇವಸ್ಥಾನಕ್ಕೆ ಬಂದು ಕೈ ಮುಗಿದು ಮುಂದೋಗ್ತಾರೆ. ಇಲ್ಲಿ ಅಂದರೆ ನೀವು ಇಲ್ಲಿ ದೇವರ ಹತ್ರ ಏನು ಬೇಡಿದ್ರು ಸಹ ಅದು ನೆರವೇರುತ್ತೆ. ನಿಮಗೆ
ಪುತ್ರ ಸಂತಾನಗಳ ಬಗ್ಗೆ ಸಂತಾನ ಪ್ರಾಪ್ತಿಗಳು ಸುಮಾರು ಜನಕ್ಕಾಗಿದೆ. ಇಲ್ಲಿ ಬಂದು ನಾವು ಒಂದು ರಂಗಪೂಜೆ ಕೊಡೋದಾಗ್ಲಿ ಅಥವಾ ಗಣಹೋಮ ಮಾಡಿಸೋದಾಗ್ಲಿ ಮಾಡಿದರೆ ಆರೋಗ್ಯ ಸಮಸ್ಯೆಗಳಾಗಲಿ, ಸಂತಾನ ಪ್ರಾಪ್ತಿಗಾಗಲಿ, ಮದುವೆ ಇಂಥ ತುಂಬ ದಿವಸ ಮದುವೆ ಆಗದಿದ್ದವ್ರಿಗೆ ಸಹ ಮದುವೆಗಳಾಗಿದ್ದಾವೆ. ಮತ್ತು ಆರೋಗ್ಯದಲ್ಲಿ ಏನಾದರೂ ಏರುಪೇರಿದ್ದರೆ ಅವ್ರಿಗೆ ಬಂದು ಬೇಡಿದರೆ ನಮ್ಮ ಗಣಪತಿ ಅನುಗ್ರಹದಿಂದ ಆರೋಗ್ಯವು ಲಭಿಸ್ತದೆ. ಅದೇ ರೀತಿ ಇಲ್ಲಿ ಪ್ರತಿ ಸಂಕಷ್ಟಿಗೆ ನಮಗೆ ಗಣಹೋಮಗಳು ನಡೀತವೆ. ಗಣಹೋಮಕ್ಕೆ ಚೀಟಿ ಕೊಟ್ಟು ಅದು ಒಂದು ಸೇವೆ ಮಾಡಿಸಿದವರಿಗೆಲ್ಲ ಒಳ್ಳೆ ಅಭಿವೃದ್ಧಿ ಆಗ್ತಿದ್ದಾರೆ ಅವರು. ಸೊ ಈ ನಮ್ಮ ಗಣಪತಿ ದೇವಸ್ಥಾನ ತುಂಬ ಕಾರಣಿಕವಾದ ಸ್ಥಳ. ಇಲ್ಲಿ ತುಂಬ ಜನ ಭಕ್ತರುಗಳಿಗೆ ಅವರ ಮನೋಭಿಷ್ಟಗಳು ಈಡೇರಿದ್ದಾವೆ. ನೀವು ಕೂಡ ಮಣಿಪಾಲ ಕಡೆ ಬಂದ್ರೆ ಈ ದೇವಾಲಯಕ್ಕೊಮ್ಮೆ ತಪ್ಪದೆ ಭೇಟಿ ನೀಡಿ ಶ್ರೀದೇವರ ಕೃಪೆಗೆ ಪಾತ್ರರಾಗಿ. ಈ ದೇವಾಲಯದ ಕುರಿತಾದ ಅನುಭವಗಳನ್ನ ಕಾಮೆಂಟ್ನಲ್ಲಿ ತಿಳಿಸಿ.